Hello guys, welcome to Foodie Traveler YouTube channel. Hello guys, welcome back to my channel. ಸೊ ಇವತ್ತಿನ ವ್ಲಾಗ್ ಟೆಂಪಲ್ ರನ್. ಸೊ ನಾವು ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ. ಸೊ ಎವ್ರಿ ಇಯರ್ ನಾವಲ್ಲಿ ಹೋಗಿ ಹರಕೆ ಇದೆ ಅದನ್ನು ತೀರಿಸ್ತೇವೆ. ಸೊ ಇವತ್ತಿನ ವ್ಲಾಗ್ ಟೆಂಪಲ್ ವ್ಲಾಗ್. ಹಾಯ್ ಸೋನು. ಹಾಯ್. ಕರೆಕ್ಟಾಗಿ ಬಾ ಮುಂದಕ್ಕೆ, ಮಾತಾಡು. ಹಾಯ್. ಅಷ್ಟೇನಾ? ಹಾಯ್ ಅಷ್ಟೇನಾ? ಹಾಯ್ ಭರತ್. Hello. ಹಂಗೆ ಇದ್ರ ನೇಮು ಪ್ರಿನ್ಸಸ್. ಹಾಯ್ ಚಿನ್ನು. Hello, welcome back to Foodie Traveler YouTube channel. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಏನ್ ಮಾಡ್ತಾ ಇದೀಯ ಸೋನು? ಇದು ತೆಂಗಿನಕಾಯಿ ಮರನಾ? Look after me. ಬರತ್ತದು ಡ್ರೈವಿಂಗ್ ಸ್ಕಿಲ್ಲು. ಏನು ಮಾಡಿದೆ ಬರತ್ತ ಫಸ್ಟ್? ಏನು ಮಾಡ್ತಾರೆ ಮಾಡ್ತಾರೆ ಇಲ್ಲ, ನಾನು ಏನು ಮಾಡ್ತಿಲ್ಲ. ಮೆತ್ತಗಪ್ಪ. ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೀರೆ ಮಡ್ಲಕ್ಕಿ ತಗೊಂಡೋಗಿ ದೇವ್ರಿಗೆ ಕೊಡಬೇಕು. ತಗೋಬೇಕಾ? ನಾನು ಇದನ್ನು ಸ್ಕೂಲಿಗೂ ಕಟ್ಕೊಂಡು ಹೋಗ್ತೀನಿ. ಕೈ गिरता सुन. ಬರುತ್ತಾ ಮದುವೆ? ಆಗೋಯ್ತು ಮದುವೆ ಬರೀ. ಬರತ್ತಾ? ನನಗೆ ಈ ದೇವಸ್ಥಾನ ಊಟ ತುಂಬ ಇಷ್ಟ ಆಗುತ್ತೆ. ಲೈಕ್ ವಾಟ್ರಿ ಸಾಂಬಾರು. ಸೋನು ಊಟ ಮಾಡಬೇಕು, ಚಾಮಿ ಪ್ರಸಾದ ಹಂಗೆ ಹೇಳ್ಬಾರ್ದು.
ಶಿವರಾಯನ ದುರ್ಗ. ಆನೆನಾ ಕಾರಲ್ಲಿ ಕೂತಿದೆ. ಸೋನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಸೋನು ಇಲ್ಲಿ ಮಂಕೀಸ್. ರೋಡು ಸಕ್ಕತ್ತಾಗಿದೆ ಅಲ್ಲ. ಕಾಡು ಥರ ಇದೆ. ಸೇಮ್ ನಮ್ಮೂರು ವೈಬ್ಸ್ ಬರ್ತದೆ. ವಿಷ್ಣುವರ್ಧನ್ದು ಬಂಗಾರದ ಜಿಂಕೆ ಮೂವಿ ಇಲ್ಲೇ ಶೂಟ್ ಮಾಡಿರೋದು. ಇಲ್ಲೇ ಶೂಟ್ ಮಾಡಿರೋದಾ? ಬೊಗಣಿಕಲ್ಗೆ ಬಂದಿರ್ಬೋದಲ್ವಾ? ಅಷ್ಟು ದೂರ ಏನು? ಇಲ್ಲಿ ಮೇಲ್ಗಡೆ ಇದಿದೆ, ದೇವಸ್ಥಾನ ಇದೆ, ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ಬೋದು. ತಿರುವಿದೆ, ನಿಧಾನವಾಗಿ ಚಲಿಸಿ. ತಿರುವಿದೆ ಅಂದ್ರೆ ಕಟಿಂಗ್. ಇಲ್ಲಿ ಅಲ್ಲೂ ಅದೇ ಬರ್ದಿರೋದು. ತಿರುವಿದೆ ನಿಲ್ದಾಣ ಜಯನಗರ. ಜಯನಗರಲ್ಲಿದೆ, ಇದೆಲ್ಲಿದೆ, ಇಲ್ಲಿ ಏನಿದೆ? ಎಲ್ಲ ಅದೇ ಬರ್ದಿರೋದು. ಅಲ್ಲ, ಮೆಟ್ರೋ ಸ್ಟೇಷನ್ ಅಲ್ಲಿ. ನೆಕ್ಸ್ಟ್ ಸ್ಟೇಷನ್ ಇಸ್ ಜಯನಗರ and doors will open on the left. Please mind the gap while deboarding. ನೆಕ್ಸ್ಟ್ ಮೆಟ್ರೋಗೆ ನಿನ್ನೆ ಕಳ್ಸೋಣ. ಡ್ರೈವರ್ ಆಗಿ ಹೋಗ್ತೀನಿ ಬಿಡಿ. ನಮ್ಮ ಬಾಸ್ ಅಂತೂ ಓಡಿಸ್ತಾನೆ ಇದ್ದಾರೆ. ಡಿ ಬಾಸ್ ಚಿನ್ನು ಗಾಡಿ ಓಡಿಸುವಾಗ ನಿದ್ದೆ ಮಾಡಬಾರ್ದು. ನೋಡು ನೋಡು ನೋಡು. ಕ್ಯಾರೆಟ್ ಚೆನ್ನಾಗಿದೆ ನೋಡಿ. ಹೆಂಗ್ ಕಾಣಿಸ್ತಾ ಇದೆ? ಇದು ಅವಾಗೆಲ್ಲ ಒಂದು ಚಿಕ್ಕ ಟೆಂಪಲ್ ಆಯ್ತು. ಚಿಕ್ಕ ಟೆಂಪಲ್. ಟೈಗರ್ ಸ್ಪಾಟ್ಸ್. ಹೌದಾ? ಟೈಗರ್ ಅಲ್ಲಿ ಮೇಲೆನೆ ಕೂತ್ಕೊಂಡು. ಓ, ನೋಡು, ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿಂದ ಹೋಗ್ಬೇಕು. ಸ್ಟೆಪ್ಸ್ ಇದೆ. ಬಟ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಇಲ್ಲಪ್ಪ, ಅಲ್ಲಿ ಮೇಲ್ಗಡೆ ಇದೆ. ಮತ್ತೆ ಇದು ಇದೆಲ್ಲ ಹೋಗುತ್ತೆ? ಇದೇ ಕೋಟೆ ಇದೆ ಮೇಲ್ಗಡೆ, ಅದೇ ಆ ಮೂವಿಯಲ್ಲಿ ತೋರಿಸಿರೋದು. ಅಲ್ಲ, ಈ ರೋಡ್ ಎಲ್ಲಿ ಹೋಗುತ್ತೆ ಅಂದ್ರೆ ಇದು ದೇವಸ್ಥಾನಕ್ಕೆ. ಕರ್ವ್. ಸೋನು, ನಂದಿ ಹಿಲ್ಸ್ ತರನೇ ಇದೆಯಲ್ಲ ಇದು. ರೋಡು ಅಷ್ಟು ಚೆನ್ನಾಗಿದೆ ಅಲ್ಲ ಸೋನು? ಅಲ್ಲಿ ನೋಡಿ, ಬೆಟ್ಟದ ಮೇಲೆ ದೇವಸ್ಥಾನ ಕಾಣ್ತಾ ಇದೆಯಾ? ನೋಡು, ಫುಲ್ ರಶ್ ಇದೆ. ತಿರ್ಸ್ಕೊಳೋದ ಮುಂದೆ ಹೋಗೋದ? ತಿರ್ಸ್ಕೊ ಆಗೋದಿಲ್ಲ, ಫುಲ್ ರಶ್ ಇದೆ ಅಲ್ಲ. ಹಿಂದೆಗಡೆ ನೋಡು. ಕಾಣಿಸ್ತಾ ಇದೆ ಚಿನ್ನು ಕೋಟೆ. ಕಾಣಿಸ್ತಾ ಇದೆ. ಅಷ್ಟು ಮೇಲೆ ಯಾರು ಹತ್ತಾರೆ ಇವಾಗ, ಬಟ್ ಬಿಸಿಲಲ್ಲಿ ಹತ್ತಕ್ ಆಗೋದಿಲ್ಲ. ಅದು ಅಲ್ದಿರ ಕ್ರೌಡು ತುಂಬಾ ಇದೆ. ವಂದನೆಗಳು ಅಂತ ಬರ್ದಿರೋದು. ಥ್ಯಾಂಕ್ ಯು. ನೋಡಲ್ಲಿ ಫುಲ್ಲು ಫಾರೆಸ್ಟ್ ಬೇಬಿ. ಸೋನು, ಫಾರೆಸ್ಟ್ ಅಲ್ಲಿ ಏನಿರುತ್ತೆ? ಎಲಿಫೆಂಟ್ ಇರುತ್ತೆ, ಪೀಕಾಕ್, ಮೊಸಳೆ, ಜಿಂಕೆ, ಮೊಸಳೆ. ಏನಂತಾರೆ? ನಾಮದ ಚಿಲುಮೆ. ದೇವರಾಯನ ದುರ್ಗದ ಸಮೀಪದಲ್ಲಿ ಆರತಿ ಬಂಡೆ ಇದೆ. ಈ ಸ್ಥಳದಲ್ಲಿ ಮೈಸೂರು ದೊರೆಗಳು ಈ ಗ್ರಾಮವನ್ನು ಸಂದರ್ಶಿಸಿದಾಗ ಅವರನ್ನು ಆರತಿಯೊಂದಿಗೆ ಸ್ವಾಗತಿಸುತ್ತಿದ್ದರು. ಆರತಿ ಬಂಡೆಯ ಸಮೀಪ ನೀರಿನ ಚಿಲುಮೆ ಇದ್ದು ಬೆಟ್ಟದ ಕೆಳಗೆ ಹರಿಯುತ್ತದೆ. ಈ ಚಿಲುಮೆಯು ಶ್ರೀ ತ್ರೇತಾಯುಗದ ಕಾಲದಿಂದಲೂ ಹರಿಯುತ್ತಿದೆ. ರಾಮ ಸೀತಾ ವನವಾಸದಲ್ಲಿದ್ದಾಗ ಶ್ರೀರಾಮನು ತನ್ನ ಹಣೆಯಲ್ಲಿ ತಿಲಕವನ್ನು ಇಡಲು ನೀರನ್ನು ಶೋಧಿಸುತ್ತಿರುವಾಗ ಸಮೀಪದ ಬಂಡೆಗೆ ಬಾಣದಿಂದ ಹೊಡೆದಾಗ ಬಂಡೆಯಿಂದ ನೀರು ಚಿಲುಮೆಯಾಗಿ
ಬಂದಿತೆಂದು ಅಲ್ಲಿಂದ ಈ ಚಿಲುಮೆಯು ಬರಗಾಲದಂತಹ ವಿಶೇಷ ಪರಿಸ್ಥಿತಿಯಲ್ಲೂ ಬತ್ತಿಲ್ಲವಂತೆ. ಈ ಚಿಲುಮೆಯ ನೀರವನ್ನು ತೀರ್ಥವೆನ್ನುತ್ತಾರೆ. ನಾಮದ ಚಿಲುಮೆ ಜಿಂಕೆ ವನ ತುಮಕೂರು ವಲಯ. ಕೆಳಗಡೆ ತೂರ್ಕೊಂಡ್ ಬಾರೆ, ಕೆಳಗಡೆ ತೂರು. ಕೊಡು ಕೈ ಕೊಡು, ಕೈ ಕೊಡು. ಅದು ಒಳಗಡೆ ಹಾಕಿ. ಹಂಗೆ ಹಂಗೆ ಕೊಡು. ಅದ್ರದ್ದು ನೋಡ್ದ ಎಷ್ಟು ಚಿಕ್ಕದಿದೆ ಕೊಂಬು. ಬಿಟ್ಬಿಡು, ಸೋನು ತಿನ್ನುತ್ತೆ ಅದು, ಬಿಡು. You guys didn't brought carrot, apple. ಏನ್ ಸೋನು? ಅದಿನ್ನೂ ಚಿಂತನೆ ಇದೆ. ಅದು ಎಳ್ಕೊಳಕ್ ನೋಡ್ತಾ ಇದೆ. ಸೋನು ಇಲ್ಲಡಿಲಿ ಮುಟ್ಟು ಅದನ್ನ, ಹಿಂಗೆ ಕೊಮ್ಮನ್ ಮುಟ್ಟೋದನ್ನ. ಏನು ಮಾಡಲ್ಲ, ಏನು ಮಾಡಲ್ಲ ಅದು. ಏನು ಮಾಡಲ್ಲ ಬೇಬಿ. ಅದಕ್ಕೂ ಕೊಡು ಸ್ವಲ್ಪ. ಇದಕ್ಕೆ ಕೊಡು ಇವಾಗ. ಇದಕ್ಕೆ ನೀವು ಮುಟ್ಟು, ಮುಟ್ಟು ಸೋನು, ಮುಟ್ಟು ಬೇಗ, ಮುಟ್ಟು ಮುಟ್ಟು ಬೇಗ. ಇಲ್ಲ, ನೀನೇನೋ ಕೊಡ್ತಾ ಇದೀಯ ಅನ್ಕೊಳ್ತಾ ಇದ್ದೆ ಅಷ್ಟೇ. ಹಂಗೆ ನಿಂತ್ಕೊ, ಫೋಟೋ ತೆಗಿತೀನಿ ಅದ್ರ ಜೊತೆಗೆ. ಇಲ್ಲಿ ನೋಡಿ, ಹಿಂಗೆ ತಿರ್ಗೋ. ಇಲ್ಲಿ ಬಾ, ಪಕ್ಕದಲ್ಲಿ ಬಾ, ಅಷ್ಟು ದೂರ ಹೋಗ್ಬಾರ್ದು. ನಿಂತ್ಕೊ ಇವಾಗ, ತಿರ್ಗೋ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಬೇಗ ಸ್ಮೈಲ್. ಇಲ್ಲಿ ನೋಡು. ಚಕ್ಲಿ ಬಿಚ್ಬೇಕು ಮಮ್ಮಿ. ಬೈರಿ. ಮಮ್ಮಿ ಬರ್ಡ್ಸ್ ಲ್ಯಾಂಡ್ ಹೋಗೋಣ ಬಾ. ಇರುವ ನಿಮಿಷ ಬಂದೆ. ಎಲ್ಲಿ ನೀರು ಬರ್ತದೆ ಅನ್ನೋದೇ ಗೊತ್ತಿಲ್ಲ. ಸೊ ಹಿಂಗೆ ಹರ್ಕೊಂಡು ಹೋಗ್ತಾ ಇರೋದು ಇದು. ಬಾ ಸೋನು, ಇಲ್ಲಿ ಕೂತ್ಕೋ.